ಸರ್, ಈಗ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗ್ಬಿಡ್ತಾರೆ, ಆದರೆ ತಳಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸ ತಗೊಳ್ಳೋದಿಲ್ಲ, ಅವರು ವಿಚಾರದಲ್ಲಿ ಹೊಂದಾಣಿಕೆ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಜನತಾದಳ ಪಕ್ಷ ಮಂಡ್ಯದಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಇರುವಂಥ ಪಕ್ಷ. ಭಾರತೀಯ ಜನತಾ ಪಾರ್ಟಿನೂ ಅದರದ್ದೇ ಆದಂಥ ಶಕ್ತಿ ಇದೆ. ವಿನ್ ವಿನ್ ಸಿಚುವೇಶನ್ ಬಂದು ಭಾರತೀಯ ಜನತಾ ಪಾರ್ಟಿಗೆ 50% ಸೀಟ್ ಬಿಟ್ಕೊಟ್ಟು ನಮಗೂ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ. ಇವತ್ತು ಮೀಟಿಂಗಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಕನಿಷ್ಠ 50% ಸೀಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ TP ಆಗಲಿ ZP ಬಿಟ್ಕೊಡ್ತು. ಅದ್ರ ತೀರ್ಮಾನ ಮಾಡೋದಕ್ಕೆ ಪ್ರೀತಮ್ ಗೌಡನ ಕೈಲಿ ಶಕ್ತಿ ಇಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿ ಕೈಲಿ ಶಕ್ತಿ ಇಲ್ಲ. ಅದನ್ನು ತೀರ್ಮಾನ ಮಾಡೋ ಅಂಥದ್ದು ಏನಾದ್ರು ಒಮ್ಮತ ಮೂಡ್ ಬಂದು ಏನಾದರೂ ತೀರ್ಮಾನ ಆಗಬೇಕು ಅಂತಿದ್ರೆ ಅದನ್ನು ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಮಾಡ್ತಾರೆ. TP ZPಗೆ ಏನಾದ್ರು ನಮ್ಮದು ಹೊಂದಾಣಿಕೆ ಇದೆ ಅಂತೇಳಿ ಹೇಳಿಲ್ಲ. ಅದು ಇವತ್ತು ಅಪೇಕ್ಷೆ ಇರೋವಂಥದ್ದು ನಮ್ಮ ಕಾರ್ಯಕರ್ತರು ಲೋಕಲಾಗಿ ಚುನಾವಣೆ ಮಾಡಬೇಕು ಅಂತಿದ್ದಾರೆ. ಆ ಅಭಿಪ್ರಾಯನೂ ಹೇಳಿದ್ದಾರೆ. ಹಾಗಾಗಿ ನಾನು ಯಾರು ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಅಥವಾ ಇಲ್ಲಿ ಲೋಕಲ್ಲಾಗಿ ಬೇರೆ ಮಾತನಾಡೋಂಥ ಜನತಾದಳದ ಕಾರ್ಯಕರ್ತರ ಕೈಲೂ ಇರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಬೇಕಾ? ಸರ್, ಮೇಲ್ಮಟ್ಟದಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಈ ಕೆಳಮಟ್ಟದ ಚುನಾವಣೆ ಬಂದಾಗ, ಕಾರ್ಯಕರ್ತರ ಚುನಾವಣೆ ಬಂದಾಗ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಅವ್ರು ಮಾಡೋ ಅನ್ಯಾಯ ಅಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ವಿನ್ ವಿನ್ ಸಿಚುವೇಶನ್ ಇರಬೇಕು. ಈಗ ಕಾರ್ಯಕರ್ತರು ಹೇಳ್ತಾ ಇರೋಂಥದ್ದು ಸಭೆಯಲ್ಲಿ ಅಪೇಕ್ಷೆ ಪಡಿಸಿರೋದು MP ಗೆ ಒಬ್ಬರೇ ನಿಲ್ಲಕ್ಕೆ ಸಾಧ್ಯ. ಹಂಗಾಗಿ ನಾವು NDA ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಮತವನ್ನು ಹಾಕಿದ್ದೀವಿ. ಈಗ ನಾವು ಕಾರ್ಯಕರ್ತರು ದುಡಿದಿದ್ದೀವಿ, ನಮಗೆ 50% ಸೀಟ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಅವ್ರು ಕೇಳಿರೋದ್ರಲ್ಲಿ ಅರ್ಥ ಇದೆ ಅಂತೇಳಿ ನಾನು ವೈಯಕ್ತಿಕವಾಗಿ ಭಾವಿಸಿದ್ದೀನಿ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳಿಗೆ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರಿಗೆ ಹೇಳ್ತೀವಿ. ಯಾಕಂದರೆ MP ಬಿಟ್ಕೊಟ್ಟಿರೋದ್ರಿಂದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸೋವಂಥದ್ದು ಡೆಲ್ಲಿಗೆ ಜನತಾದಳದ ಪಕ್ಷದವ್ರನ್ನ ಕಳಿಸಿದ್ದಾರೆ. ಅಟ್ಲೀಸ್ಟು ZPಗಾದ್ರೂ, ಮಂಡ್ಯ ZP ಆಫೀಸ್ಗಾದ್ರೂ ನಮ್ಮ ಕಾರ್ಯಕರ್ತರು ಮದ್ದೂರಿಂದ, ಶ್ರೀರಂಗಪಟ್ಟಣದಿಂದ, ಪಾಂಡವಪುರದಿಂದ, ಕೇರ್ಪೇಟೆಯಿಂದ ಬರಬೇಕು ಅಂತೇಳಿ ಅಪೇಕ್ಷೆ ಇದೆ. ಹಾಗಾಗಿ ಅವಕಾಶ ಮಾಡಿಕೊಡಿ ಅಂತೇಳಿ ಖಂಡಿತವಾಗ್ಲೂ ಕೇಳ್ತೀವಿ. ನೀವು ಹೇಳ್ತಿರೋ ರೀತಿಯಲ್ಲಿ ಒಬ್ಬರು ಫಲಾನುಭವಿಗಳಾಗಿ ಕಾರ್ಯಕರ್ತರು ಇಲ್ಲಿ ಕೆಳಗಡೆ ಗುದ್ದಾಡೋ ಅಂಥದ್ದು ನ್ಯಾಯಸಮ್ಮತ ಅಲ್ಲ. ನಮ್ಮ ಶಕ್ತಿಯನ್ನು ಬಳಸ್ಕೊಂಡು ಅವರು MP ಆಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ಇದೆ. ಅದೇ ರೀತಿ ಅವ್ರ ಶಕ್ತಿಯನ್ನು ನಮ್ಮ ಕಾರ್ಯಕರ್ತರು ಕೊಟ್ಟು ಅವ್ರನ್ನೂ 50% ZPಯನ್ನು ಕೊಡಲಿ ಅಂತೇಳಿ ಇವ್ರ ಅಪೇಕ್ಷೆ ಇದೆ. ಇದನ್ನು ತೀರ್ಮಾನ ಮಾಡೋಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಅಧಿಕಾರ ಇಲ್ಲ. ಕಾರ್ಯಕರ್ತರು ಅಪೇಕ್ಷೆ ಇದೆ. ಆ ಅಪೇಕ್ಷೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಇಲ್ಲ ಅಂತೇಳಿ ಹೇಳಿದ್ರೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಚುನಾವಣೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಆಧಾರದ ಮೇಲೆ ಮಂಡ್ಯ ಜಿಲ್ಲೆ ಸೇರಿದಂತೆ ಎಲ್ಲ ಭಾಗದಲ್ಲೂ ಚುನಾವಣೆ ಮಾಡೋದಕ್ಕೆ ತಯಾರನ್ನು ಮಾಡ್ತಾ ಇದ್ದೀವಿ. ಅಲಯನ್ಸ್ ಇರೋ ಕಾರಣಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಇಬ್ಬರು ಅಲಯನ್ಸ್ ಮಾಡ್ಕೋಬೇಕು ಅಂತೇಳಿ ಹೇಳಿದ್ರೆ ವಿನ್ ವಿನ್ ಸಿಚುವೇಶನ್ ಇರಬೇಕು. ಅರ್ಧ ಅಂತೇಳಿ ಹೇಳಿದ್ರೆ ಅಲಯನ್ಸಿಗೆ ಕಾರ್ಯಕರ್ತರಿಗೆ ಒಬ್ಬಂಗೆ ಬೇರೆ ಕಡೆ ಅವಕಾಶ ಕೊಟ್ಟು ಇನ್ನೊಬ್ಬಂಗೆ ಬೇರೆ ಕಡೆ ಅವಕಾಶ ಮಾಡಿಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಸ್ಥಳೀಯ ನಾಯಕರುಗಳು. ನನ್ನನ್ನು ವೈಯಕ್ತಿಕವಾಗಿ ಕೇಳೋದಾದ್ರೆ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು. ಸ್ಥಳೀಯವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕವಾಗಿ ಚುನಾವಣೆ ಮಾಡಲಿಕ್ಕೆ ನಾವು ಸನ್ನಿಧವಾಗಿದ್ದೀವಿ. ನಮ್ಮ ಕಾರ್ಯಕರ್ತರು ಕೂಡ ಸನ್ನಿಧವಾಗಿದ್ದಾರೆ.